ದೇವರ ರಾಜ್ಯಕ್ಕೆ ಬಾಧ್ಯಸ್ಥರು ಯಾರು? ದೇವರ ರಾಜ್ಯಕ್ಕೆ ಬಾಧ್ಯಸ್ಥರು ಯಾರು? ಎರಡು ವಾಕ್ಯಗಳನ್ನು ನಾವು ಓದೋಣ. 2-3 ವಾಕ್ಯಗಳನ್ನು ನಾವು ಓದೋಣ. ಓಕೆ. 1 ಸಾಮುವೇಲ 2ನೇ ಅಧ್ಯಾಯ 30ನೇ ವಾಕ್ಯ. 1 ಸಾಮುವೇಲ ನಿನ್ನ ಗೋತ್ರದವರು ಸಂತಾನದವರು ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರಾಯೇಲರ ದೇವರಾದ ಸರ್ವೇಶ್ವರನೆಂಬ ನಾನು ಈಗ ತಿಳಿಸುವುದನ್ನು ಕೇಳು. ಇನ್ನು ಇದೆಲ್ಲ ನನ್ನಿಂದ ದೂರ ತೊಲಗಲಿ. ನನ್ನನ್ನು ಸನ್ಮಾನಿಸುವವನನ್ನು ನಾನೂ ಸನ್ಮಾನಿಸುವೆನು, ನನ್ನನ್ನು ಉಪೇಕ್ಷಿಸುವವನನ್ನು ನಾನು ತಿರಸ್ಕರಿಸುವೆನು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನನ್ನನ್ನು ಸನ್ಮಾನಿಸುವವನನ್ನು ನಾನು ಸನ್ಮಾನಿಸುವೆನು. ಇಲ್ಲಿ ಬರ್ಕೊಳ್ಳಿ ಬೇಕಾರೆ, ನನ್ನನ್ನು ಸನ್ಮಾನಿಸುವುದು, ಸನ್ಮಾನಿಸುವವನನ್ನು ನಾನು ಸನ್ಮಾನಿಸುತ್ತೇನೆ. ಏನು ಸನ್ಮಾನ ಅಂದ್ರೇನು? ಸನ್ಮಾನಿಸೋದಂದ್ರೇನು? ಗೌರವ ನೀಡೋದು. ಗೌರವ ನೀಡೋದು. ನನ್ನನ್ನು ಉಪೇಕ್ಷಿಸುವವನು ಅಂದ್ರೆ ನಾನು ಉಪೇಕ್ಷಿಸುವವನು ಅಂದ್ರೆ ಏನು? ಉಪೇಕ್ಷಿಸೋದ್ರೇನು? ತಿರಸ್ಕಾರ ಅಥವಾ ಅಲಕ್ಷ್ಯ ಅಥವಾ ತೊರೆಯುವುದು ಅಥವಾ ಗೌರವಿಸದೇ ಇರೋದು. ಗೌರವಿಸದೇ ಇರುವುದು. ಪ್ರೈಸ್ ದಿ ಲಾರ್ಡ್. ಮ್ಯೂಟ್ ಮಾಡ್ಕೊಳ್ಳಿ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನನ್ನನ್ನು ಸನ್ಮಾನಿಸುವವನನ್ನು ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ಉಪೇಕ್ಷಿಸುವವನನ್ನು ನಾನು ತಿರಸ್ಕರಿಸುತ್ತೇನೆ. ವಾಕ್ಯ ನಮಗೆ ಸ್ಪಷ್ಟವಾಗಿದೆ. ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ, ಜ್ಞಾನೋಕ್ತಿ, ಪ್ರೊವರ್ಬ್ಸ್, ಬುಕ್ ಆಫ್ ಪ್ರೊವರ್ಬ್ಸ್, ಚಾಪ್ಟರ್ 8 ವರ್ಸಸ್ 17. ಇದೇ ವಾಕ್ಯ, ಇದಕ್ಕೆ ಸಂಬಂಧಪಟ್ಟ ವಾಕ್ಯ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಹಂಬಲಿಸಿ ಹುಡುಕುವವರು ನನ್ನನ್ನು ಕಂಡುಕೊಳ್ಳುತ್ತಾರೆ. ಆಮೆನ್. ಜ್ಞಾನೋಕ್ತಿ 8ನೇ ಅಧ್ಯಾಯ ವಾಕ್ಯ 17. ನನ್ನನ್ನು ಪ್ರೀತಿಸುವವರನ್ನ ನಾನು ಪ್ರೀತಿಸುತ್ತೇನೆ. ಇದೆಯಾ? ವಾಕ್ಯ ಇದೆಯಾ? ನಿಮ್ಮ ಕಣ್ಣು ಕಾಣಿಸ್ತಾ ಇದೆಯಾ? ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನನ್ನನ್ನು ಸನ್ಮಾನಿಸುವವನನ್ನ ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ಪ್ರೀತಿಸುವವನನ್ನ ನಾನು ಪ್ರೀತಿಸ್ತೇನೆ, ನನ್ನನ್ನು ಉಪೇಕ್ಷಿಸುವವನನ್ನು ನಾನು ತಿರಸ್ಕಾರ ಮಾಡ್ತೀನಿ, ನನ್ನನ್ನು ಅಲಕ್ಷ್ಯ ಮಾಡುವವರನ್ನು ನಾನು ತೊರೀತೀನಿ, ನನ್ನನ್ನು ಗೌರವಿಸದೇ ಇರುವವರನ್ನು ನಾನು ಕೈ ಬಿಡ್ತೀನಿ. ಪ್ರೈಸ್ ದಿ ಲಾರ್ಡ್. ಹೌದಾ? ಹೌದಾ? ಪರಲೋಕಕ್ಕೆ, ದೇವರ ರಾಜ್ಯಕ್ಕೆ ಯಾರು ಬಾಧ್ಯಸ್ಥರು ಅಂತ ನಾವು ನೋಡ್ತಾ ಹೋದ್ರೆ,
ದೇವರ ರಾಜ್ಯಕ್ಕೆ ಯಾರು ಬಾಧ್ಯಸ್ಥರು ಅನ್ನೋದು ನಾವು ಹುಡುಕ್ತಾ ಹೋದರೆ, ಧ್ಯಾನಿಸ್ತಾ ಹೋದರೆ, ಯಾರು ದೇವರನ್ನು ಪ್ರೀತಿಸ್ತಾರೋ ಅವರು ಮಾತ್ರ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರು. ಪ್ರೈಸ್ ದಿ ಲಾರ್ಡ್. ಯಾರು ದೇವರನ್ನು ಪ್ರೀತಿಸ್ತಾರೋ, ಪ್ರೀತಿಸೋದಂದ್ರೆ ಏನು? ಆಜ್ಞೆಗಳನ್ನು ಪಾಲಿಸೋದು. ಪ್ರೈಸ್ ದಿ ಲಾರ್ಡ್. ಪ್ರೀತಿಸುವುದು ಎಂದರೆ ದೇವರ ಆಜ್ಞೆಗಳನ್ನು ಪಾಲಿಸೋದು. ಆಮೇನ್. ಹೌದಾ? ಆಮೆನ್. ಹೌದು brother. ಹೌದು ಬ್ರದರ್. ಪಾಲಿಸೋದು ಅಥವಾ ಅನುಸರಿಸೋದು. ದೇವರ ಆಜ್ಞೆಗಳನ್ನು ಅನುಸರಿಸೋದು. ಪ್ರೈಸ್ ದಿ ಲಾರ್ಡ್. ಹೌದಾ? ಕರೆಕ್ಟ್ ತಾನೆ? ನಾವು ಕಳೆದ ಕ್ಲಾಸಲ್ಲಿ ನಾವು ಹೌದು ಬ್ರದರ್. ತಿಳ್ಕೊಂಡಿದೀವಾ? ತಿಳ್ಕೊಂಡಿದ್ದೀವಿ ಬ್ರದರ್. ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ ಏನು? ದೇವರನ್ನು ಪ್ರೀತಿಸೋದು ಅಂದರೆ ಏನು? ದೇವರ ಆಜ್ಞೆಯನ್ನು ಅನುಸರಿಸಿ ನಡೆಯೋದು, ಅವರ ಮಾರ್ಗದಲ್ಲಿ ನಡೆಯೋದು. ಪ್ರೈಸ್ ದಿ ಲಾರ್ಡ್. 2 ಯೋಹಾನ 1ನೇ ಅಧ್ಯಾಯ ವಾಕ್ಯ 6. 2 ಯೋಹಾನ, ಕೊಟೇಶನ್ ಬರ್ಕೊಳ್ಳಿ, ನಿಮಗೆ ಮುಂದೆ ಯೂಸ್ಫುಲ್ ಆಗುತ್ತೆ. 2 ಯೋಹಾನ 1ನೇ ಅಧ್ಯಾಯ 6ನೇ ವಾಕ್ಯ. ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ. ಪ್ರೀತಿ ಮಾರ್ಗದಲ್ಲಿ ನಡೆಯಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿರುವ ಆಜ್ಞೆ. ಕೇಳಿರುವಂತಹ ಆಜ್ಞೆ. ಪ್ರೈಸ್ ದಿ ಲಾರ್ಡ್. ದೇವರ ಪ್ರೀತಿ, ದೇವರನ್ನ ಪ್ರೀತಿಸೋದು ಅಂತ ಹೇಳಿದ್ರೆ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯೋದು. ಅಥವಾ ಸುಮ್ಮನೆ ಒಂದು ಜಾಗದಲ್ಲಿ ಕೂತ್ಕೊಂಡು ನಾನು ಯೇಸು ಸ್ವಾಮಿನ ಪ್ರೀತಿಸ್ತೀನಿ, ನಾನು ದೇವರನ್ನ ಪ್ರೀತಿಸ್ತೀನಿ, ನಾನು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ದೇವರನ್ನ ಪ್ರೀತಿಸ್ತೀನಿ ಅಂತ ಹೇಳೋದು ಪ್ರೀತಿನಾ? ಇಲ್ಲ ಬ್ರದರ್, ಇಲ್ಲ, ಅದು ಪ್ರೀತಿ ಇಲ್ಲ ಬ್ರದರ್. ಅದು ಪ್ರೀತಿ ಅಲ್ಲ. ಅದು ಲೋಕದ ಮನುಷ್ಯರ ಆಲೋಚನೆ ಅಷ್ಟೇ. ಅದು ಲೋಕದ ಮನುಷ್ಯರ ಆಲೋಚನೆ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಬೈಬಲ್ ಹೇಳ್ತಾ ಇದೆ, ದೇವರನ್ನು ನೀನು ಪ್ರೀತಿಸ್ತಾ ಇದೀಯಾ ಅಂತ ಹೇಳಿದ್ರೆ ಅವರ ಆಜ್ಞೆಗಳನ್ನು ಅನುಸರಿಸಿ ನಡಿಬೇಕು. ಪ್ರೈಸ್ ದಿ ಲಾರ್ಡ್. ಈಗ ನೋಡಿ, ದೇವರ ರಾಜ್ಯಕ್ಕೆ ಯಾರು ಬಾಧ್ಯಸ್ಥರು ಎಂಬುದಾಗಿ ನಾನು ಇವಾಗ ನಿಮಗೊಂದು ಪ್ರಶ್ನೆ ಕೇಳಿದೆ. ದೇವರ ರಾಜ್ಯಕ್ಕೆ ಅಂದರೆ ಪರಲೋಕ ಅಂದರೆ ಇದನ್ನ ಏನು ಹೇಳ್ತಾ ಕರೀತಾರೆ? ದೇವರ ರಾಜ್ಯ ಅಥವಾ ದೇವರ ಆಸ್ತಿ, ತಂದೆಯ ಆಸ್ತಿ. ಹೌದಾ? ಪ್ರೈಸ್ ದಿ ಲಾರ್ಡ್. ಹೌದು ಬ್ರದರ್. ಪರಲೋಕ ಯಾರ ಆಸ್ತಿ? ದೇವರ ಆಸ್ತಿ. ತಂದೆಯ ಆಸ್ತಿ, ದೇವರ ಆಸ್ತಿ ಅಲ್ವಾ? ಹೌದು ಪ್ರೈಸ್ ಹೌದು ಬ್ರದರ್. ಓಕೆ. ಈಗ ತಂದೆಯ ಆಸ್ತಿ ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ತಂದೆಯ ಆಸ್ತಿ ಯಾರಿಗೆ ಸ್ವಂತ? ಮಕ್ಕಳಿಗೆ ಸ್ವಂತ brother. ಅವರ ಮಕ್ಕಳಿಗೆ ಸ್ವಂತ. ಆಮೇನ್. ಮಕ್ಕಳಿಗೆ ಹಾಗೂ ಎರಡನೇದು ಯಾರಿಗೆ? ಹೆಂಡತಿಗೆ. ಹೌದು brother. ಕರೆಕ್ಟಾ? ಹೆಂಡತಿ ಮಕ್ಕಳಿಗೆ ತಾನೆ? ಹೌದು brother. ಅಥವಾ ಮಾಡದಿ? ಈಗ ನನ್ನ ತಂದೆಯ ಆಸ್ತಿ ನನಗೂ ಪಾಲಿದೆ, ನನ್ನ ತಂದೆಯ ಹೆಂಡತಿಗೂ ಪಾಲಿದೆ. ಇದೆಯಾ? ಇಲ್ಲ? ಇದೆ ಬ್ರದರ್. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತು ಬ್ರದರ್. ಅರ್ಥ ಆಗ್ತಿದೆ brother. ತಂದೆಯ ಆಸ್ತಿ ಈಗ 2 ರೀತಿಯಲ್ಲಿ. ಒಂದು, ನಾವು ದೇವರ ಮಕ್ಕಳಾಗಿರಬೇಕು, ಇಲ್ಲ ದೇವರ ಪುತ್ರನ ಅಂದರೆ ನಮ್ಮ ಮದುಮಗನ ಏನಾಗಿರ್ಬೇಕು? ಮದುವಣ ಗಿತ್ತಿ ಆಗಿರ್ಬೇಕು ಅಲ್ವಾ? ಕಳೆದ ಕ್ಲಾಸಲ್ಲಿ ಮದುವಣ ಗಿತ್ತಿ ಆಗಿರ್ಬೇಕು, ಅದ್ರ ಬಗ್ಗೆ ನಾವು ಕ್ಲಾಸಲ್ಲಿ ತಿಳ್ಕೊಂಡಿದೀವಿ.
Praise the Lord. ತಿಳ್ಕೊಂಡಿದ್ದೀವಿ brother. ತಂದೆಯ ಆಸ್ತಿ ಮಕ್ಕಳಿಗೆ ಸ್ವಂತ, ಅವರ ಕುಟುಂಬಕ್ಕೆ ಸ್ವಂತ. ಈಗ ನನ್ನ ತಂದೆಯ ಆಸ್ತಿ ಅವರ ತಾಯಿಗೆ ಸ್ವಂತ ಇದೆಯಾ? ಅವರ ತಾಯಿಗೆ ಪಾಲಿದೆಯಾ? ನನ್ನ ತಂದೆಯ ಆಸ್ತಿ ಅವರ ತಂದೆ ತಾಯಿಗಳಿಗೆ ಪಾಲಿದೆಯಾ? ಇಲ್ಲ ಬ್ರದರ್. ಇಲ್ಲ, ಇಲ್ಲ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹೌದು ಬ್ರದರ್. ಕರೆಕ್ಟಾ? ಕರೆಕ್ಟ್ ಬ್ರದರ್. ಹಾಗಾದ್ರೆ ಈ ಆಸ್ತಿಗೆ ಒಡೆಯರು ಯಾರು? ಈ ಆಸ್ತಿಯನ್ನ ಅನುಭವಿಸೋದು ಹೇಗೆ? ಈ ಆಸ್ತಿಯನ್ನ ಅನುಭವಿಸೋದು ಹೇಗೆ? ಅದು ತುಂಬ ಮುಖ್ಯ. ಅದು ತುಂಬ ಮುಖ್ಯ. ಪ್ರೈಸ್ ದಿ ಲಾರ್ಡ್. ಒಂದು ಸಂಕ್ಷಿಪ್ತವಾಗಿ ಒಂದು 5-6 ಕ್ಲಾಸಲ್ಲಿ ಅಥವಾ ನೋಡೋಣ, ಪವಿತ್ರಾತ್ಮ ಎಲ್ಲಿ ತನಕ ನಡೆಸ್ತಾರೋ ಅಲ್ಲಿ ತನಕ ನಾವು ದೇವರ ರಾಜ್ಯಕ್ಕೆ ಯಾರು ಬಾಧ್ಯಸ್ಥರು ಎಂಬುದಾಗಿ ಸಂಪೂರ್ಣವಾಗಿ ಹಳೆ ಒಡಂಬಡಿಕೆಯಿಂದ ನಾವು ತಿಳ್ಕೊಳ್ತಾ ಬರೋಣ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತದೆಯಾ? ಅರ್ಥ ಆಯ್ತು ಬ್ರದರ್. ಅರ್ಥ ಆಗ್ತಾ ಇದೆ ಬ್ರದರ್. ನೋಡಿ, ಆದಿಕಾಂಡದಲ್ಲಿ ನಾವು ಯಾರ್ಯಾರನ್ನ ನೋಡ್ತೀವಿ? ಆದಿಕಾಂಡದಲ್ಲಿ ಯಾರ್ಯಾರನ್ನ ನೋಡ್ತೀವಿ? ಆದಿಕಾಂಡದಲ್ಲಿ ನಾವು ಆದಾಮ, ನಂತರ ಏದೇನ್ ತೋಟ, ಪಾಪ, ನಂತರ ಜಲಪ್ರಳಯ, ನಂತರ ನೋಹ, ನಾವೆ, ನಂತರ ರಕ್ಷಣೆ, ಅದಾದ ಮೇಲೆ ಅಬ್ರಹಾಮ, ಇಸಾಕ, ಯಾಕೋಬ್, ನಂತರ ಜೋಸೆಫ್. ಇಷ್ಟು ವ್ಯಕ್ತಿಗಳನ್ನು ನಾವು ನೋಡ್ತೀವಿ ಅಲ್ವಾ? ಅವರ ಜೀವನ ಚರಿತ್ರೆ, ಅವರು ಯಾವ ರೀತಿ ಜೀವಿಸಿದ್ರು. ಮತ್ತು ಇವರೆಲ್ಲರೂ ಈ ಸಂತತಿ ಏನಾಗುತ್ತೆ, ಜೋಸೆಫ್ ಮರಣ ಹೊಂದಿದ ತಕ್ಷಣ ಇಸ್ರಾಯೇಲರೆಲ್ಲರೂ ಎಲ್ಲೋಗ್ತಾರೆ? ಈಜಿಪ್ಟ್ಗೆ. ಈಜಿಪ್ಟಿಗೆ. ಏನಕ್ಕೆ ಹೋಗ್ತಾರೆ ಈಜಿಪ್ಟಿಗೆ? ಏನಕ್ಕೆ ಹೋಗ್ತಾರೆ ಆ ಜನರು? ಗುಲಾಮಗಿರಿಗೆ ಅಲ್ವಾ? ಹೌದು ಬ್ರದರ್. ಗುಲಾಮಗಿರಿಗಾಗಿ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಾವು ಎಲ್ಲವನ್ನ ಆದಿಕಾಂಡದಲ್ಲಿ ಎಲ್ಲ ವಿಷಯ ನಮಗೆ ಗೊತ್ತಿದೆ. ಗೊತ್ತಿಲ್ಲದಿರೋದು ಯಾವುದಿಲ್ಲ, ಎಲ್ಲ ಗೊತ್ತಿದೆ. ಹಾಗಾದರೆ ದೇವರ ರಾಜ್ಯಕ್ಕೆ ಯಾರು ಬಾಧ್ಯಸ್ಥರು? ಅದನ್ನು ನಾವು ಹುಡುಕ್ತಾ ಹೋದರೆ, ಅದನ್ನು ನಾವು ಧ್ಯಾನಿಸ್ತಾ ಹೋದರೆ, ವಿಮೋಚನಾ ಕಾಂಡದಲ್ಲಿ ದೇವರು ಕೆಲವು ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ನೋಡಿ, ಇಲ್ಲಿ ಈಜಿಪ್ಟ್ನಲ್ಲಿ ಗುಲಾಮಗಿರಿಯಲ್ಲಿರುವಂತಹ ಇಸ್ರಾಯೇಲರನ್ನು ಮೊದಲು ಬಿಡುಗಡೆ ಮಾಡ್ತಾರೆ, ಮೊದಲು ಆರಿಸ್ಕೊಳ್ತಾರೆ. ಇವರು ನನ್ನ ಜನಾಂಗ ಎಂಬುದಾಗಿ ಆರಿಸ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ವಿಮೋಚನಾ ಕಾಂಡ ವಿಮೋಚನಾ ಕಾಂಡ 2ನೇ ಅಧ್ಯಾಯ ವಾಕ್ಯ 23ರಿಂದ 25 ತನಕ ಓದೋಣ. ಹೀಗೆ ಬಹಳ ದಿನಗಳು ಕಳೆದ ಮೇಲೆ ಈಜಿಪ್ಟ್ ದೇಶದ ಅರಸನು ಕಾಲವಾದನು. ಇಸ್ರಾಯೇಲರು ತಾವು ಮಾಡಬೇಕಾಗಿದ್ದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಿದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಆ ಜನರ ನರಳಾಟವನ್ನ ಕೇಳಿ ತಾವು ಅಬ್ರಹಾಮ, ಈಸಾಕ, ಯಾಕೋಬರಿಗೆ ಮಾಡಿದ್ದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡರು. ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಕನಿಕರಗೊಂಡರು. ಇಸ್ರಾಯೇಲರು ಎಂಬ ಪದ ಎಲ್ಲಿ ಬಂದಿದ್ದು? ಇಸ್ರಾಯೇಲರು ಎಂಬ ಪದ ಎಲ್ಲಿ ಬಂದಿದ್ದು? ಎಲ್ಲಿ? ಯಾಕೋಬ್ ಅಲ್ವಾ? ಕರೆಕ್ಟಾ? ಹೌದು ಬ್ರದರ್. ಇಸ್ರಾಯೇಲರು ಎಂಬ ಪದ ಎಲ್ಲಿಂದ ಬಂತು?
ಯಾಕೋಬನಿಂದ ಬಂತು. ಯಾಕೋಬನ ಮುಖಾಂತರ ಇಸ್ರಾಯೇಲರಾಗಿ ಜನರು ಮಾರ್ಪಟ್ರು. ಅವರೆಲ್ಲರನ್ನ ಎಲ್ಲಿ ಈಜಿಪ್ತಿಗೆ ಗುಲಾಮಗಿರಿಗೆ ಹೋಗ್ಬೇಕಾಗಿ ಬಂತು. ನಂತರ ಅಲ್ಲಿ ಅವರ ಗೋಳಾಟವನ್ನು ದೇವರು ನೋಡಿದ್ರು. ನೋಡಿದ ಮೇಲೆ ಅಬ್ರಹಾಮ, ಈಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಕನಿಕರಪಟ್ಟರು. ಅವ್ರನ್ನ ಹಾಗೆ ಬಿಡಲಿಲ್ಲ. ಹಾಗಾಗಿ ಆ ಸಮಯದಲ್ಲಿ ಮೋಶೆಯನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ಮೋಶೆಯನ್ನು ದೇವರು ಆರಿಸಿಕೊಂಡ್ರು. ಇನ್ನೊಂದು ವಾಕ್ಯ ಓದೋಣ. ಇನ್ನೊಂದು ವಾಕ್ಯ ವಿಮೋಚನಾ ಕಾಂಡ, ಅಲ್ಲೇ ಪಕ್ಕದಲ್ಲೇ ಇದೆ ನೋಡಿ, 3ನೇ ಅಧ್ಯಾಯ ವಾಕ್ಯ 7ರಿಂದ 10 ತನಕ ಓದೋಣ. 7ರಿಂದ 10 ತನಕ. ಆಗ ಸರ್ವೇಶ್ವರ ಈಜಿಪ್ಟಿನಲ್ಲಿರುವ ನನ್ನ ಜನರ ಓಕೆ, ಇರಿ ತಿಮ್ಮಯ್ಯ ಬ್ರದರ್, ನಾನು ಓದ್ತೀನಿ. ದುರವಸ್ಥೆಯನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಬಿಟ್ಟಿ ಕೆಲಸ ಮಾಡಿಸಿಕೊಳ್ಳುವವರ ಬಗ್ಗೆ. ಆಗ ಸರ್ವೇಶ್ವರ, ಈಜಿಪ್ತಿನಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಬಿಟ್ಟಿ ಕೆಲಸ ಮಾಡಿಕೊಳ್ಳುವವರ ಬಗ್ಗೆ ಅವರು ಇಟ್ಟ ಮೊರೆ ನನಗೆ ಕೇಳಿಸಿದೆ. ಅವರ ಕಷ್ಟ ದುಃಖಗಳನ್ನೆಲ್ಲ ನಾನು ಬಲ್ಲೆ. ಆದ ಕಾರಣ ಅವರನ್ನು ಈಜಿಪ್ತಿನವರ ಕೈಯಿಂದ ಬಿಡಿಸುವುದಕ್ಕೂ ಮತ್ತು ಆ ದೇಶದಿಂದ ಹೊರತಂದು, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಆ ದೇಶದಿಂದ ಅವರನ್ನು ಹೊರತಂದು ಹಾಲು ಜೇನು ಹರಿಯುವ ಸವಿಸ್ತಾರವಾದ ಒಳ್ಳೆಯ ನಾಡಿಗೆ ಇಲ್ಲಿ 2 ವಾಕ್ಯಗಳನ್ನು ಬಳಸ್ತಾರೆ. ಏನು? ಹಾಲು ಜೇನು ಹರಿಯುವ ನಾಡು, ಹಾಲು ಜೇನು ಹರಿಯುವ, ಹಾಗೂ ಒಳ್ಳೆಯ ನಾಡು, ಒಳ್ಳೆಯ ನಾಡು. ಹಾಲು ಜೇನು ಹರಿಯುವ ಸವಿಸ್ತಾರವಾದ ಒಳ್ಳೆಯ ನಾಡಿಗೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜ್ಜಿಯರು, ಹಿವ್ವಿಯರು ಹಾಗೂ ಯೆಬೂಸಿಯರು ವಾಸವಾಗಿರುವ ನಾಡಿಗೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಈಗ ಕೇಳು, ಇಸ್ರಾಯೇಲರ ಮೊರೆ ನನಗೆ ಮುಟ್ಟಿದೆ. ಈಜಿಪ್ತಿನವರು ಅವರಿಗೆ ಕೊಡುತ್ತಿರುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದ್ದರಿಂದ ಹೋಗು, ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಈಜಿಪ್ಟ್ ದೇಶದಿಂದ ಹೊರತರುವುದಕ್ಕಾಗಿ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಒಂದು ಯೋಜನೆ, ಒಂದು ಪ್ಲ್ಯಾನ್ ಮಾಡ್ತಾರೆ ದೇವರು. ಏನು ಪ್ಲ್ಯಾನು? ಈಜಿಪ್ತಿನಲ್ಲಿ ಗುಲಾಮಗಿರಿಯಲ್ಲಿರುವಂತಹ, ಬಂಧನದಲ್ಲಿರುವಂತಹ ಇಸ್ರಾಯೇಲರನ್ನು ಬಿಡುಗಡೆಗೊಳಿಸುವುದಕ್ಕಾಗಿ. ನೋಡಿ, ಇಸ್ರಾಯೇಲರು ಈಜಿಪ್ತಿನಲ್ಲಿ ಇರಬೇಕಾದ್ರೆ ಅವ್ರು ಏನೇನು ಕೆಲಸ ಮಾಡ್ತಾಯಿದ್ರು? ಮೊದಲನೇದಾಗಿ ಈಜಿಪ್ತಿನಲ್ಲಿ ಇಸ್ರಾಯೇಲರು ಏನು ಮಾಡ್ತಾಯಿದ್ರು? ಒಂದು ಗುಲಾಮಗಿರಿ ಅಲ್ವಾ? ಗುಲಾಮಗಿರಿ. ಇನ್ನೊಂದು ಬಿಟ್ಟಿ ಕೆಲಸ. ಮೂರನೇದು ಕಣ್ಣೀರು. ಹೌದಾ? ಇದೆಯಾ? ಹೌದು ಬ್ರದರ್, ಇದೆ. ಕಣ್ಣೀರು ಅಂದ್ರೆ ಗೋಳಾಟ. ಪ್ರೈಸ್ ದಿ ಲಾರ್ಡ್. ಅದನ್ನ ನೋಡಿದಂತ ದೇವರು ಕನಿಕರಗೊಳ್ತಾರೆ. 2ನೇ ಅಧ್ಯಾಯ 25ನೇ ವಾಕ್ಯ, ವಿಮೋಚನಾ ಕಾಂಡ 2:25 ನಾವು ನೋಡ್ತೀವಿ, ಇಸ್ರಾಯೇಲರನ್ನು ನೋಡಿ ದೇವರು ಕನಿಕರಗೊಂಡರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನೋಡಿ, ಇಸ್ರಾಯೇಲರನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ಎಷ್ಟು ವರ್ಷಗಳ ಕಾಲ ಅವರು ಗುಲಾಮಗಿರಿಯಲ್ಲಿದ್ದರು? ಎಷ್ಟು ವರ್ಷಗಳ ಕಾಲ? 400 ವರ್ಷಗಳು. 430 ವರ್ಷ. ಆಮೇನ್. 430 ವರ್ಷ. ಟೋಟಲ್ ಎಷ್ಟು ವರ್ಷ? 430. ವಾಕ್ಯ ಇದೆಯಾ? ಇದೆ.
ವಿಮೋಚನ ಕಾಂಡ ವಿಮೋಚನ ಕಾಂಡ ಒಂದೇ ಒಂದು ನಿಮಿಷ ಆ ವಾಕ್ಯವನ್ನು ಬರ್ಕೊಂಬಿಡೋಣ, ಇಲ್ಲ ಅಂತಂದರೆ ನಮಗೆ ಮುಂದಿನ ದಿನಗಳಲ್ಲಿ ಸಿಗೋದು ಕಷ್ಟ ಆಗ್ಬಿಡುತ್ತೆ. ವಿಮೋಚನ ಕಾಂಡದಲ್ಲಿ ವಾಕ್ಯ ಇದೆ. ಸಾರಿ, 12ನೇ ಅಧ್ಯಾಯ 40ನೇ ವಾಕ್ಯ ಓದಿ. 40-41. ಇಸ್ರಾಯೇಲರು ಈಜಿಪ್ಟ್ ದೇಶದಲ್ಲಿ 430 ವರ್ಷಗಳ ಕಾಲ ವಾಸವಾಗಿದ್ದರು. ಈ 430 ವರ್ಷಗಳು ಕಳೆದ ನಂತರ ಅದೇ ದಿವಸದಲ್ಲಿ ಸರ್ವೇಶ್ವರನ ಪಡೆಗಳೆಲ್ಲವೂ ಈಜಿಪ್ಟ್ ದೇಶವನ್ನು ಬಿಟ್ಟು ಹೊರಟು ಬಂದವು. ಇದೆಯಾ ವಾಕ್ಯ? ಇದೆಯಾ? ನಾವು ನಂಬಬಹುದು ಅಲ್ವಾ? ಇದೆ ಬ್ರದರ್. ನಾವು ನಂಬಬಹುದು. ವಾಕ್ಯ ಇದೆ ಅಂದ್ಮೇಲೆ ನಾವು ನಂಬಲೇಬೇಕು ಅಲ್ವಾ? 430 ವರ್ಷಗಳ ಕಾಲ ಅವರು ಗುಲಾಮಗಿರಿಲಿದ್ರು. ಪ್ರೈಸ್ ದಿ ಲಾರ್ಡ್. ಓಕೆ, ಇದೆಲ್ಲ ನಮಗೆ ಗೊತ್ತಿರೋ ವಿಷಯನೇ. ಆದರೆ ದೇವರು ಅವರನ್ನು ಬಿಡಿಸ್ಕೊಂಡು ಬರೋದಕ್ಕಿಂತ ಮುಂಚಿತವಾಗಿ ಕೆಲವು ವಾಗ್ದಾನಗಳನ್ನು ಮಾಡ್ತಾರೆ. ಬಿಡುಗಡೆಗೆ ಮುಂಚಿತವಾಗಿ. ಪ್ರೈಸ್ ದಿ ಲಾರ್ಡ್. ಯಾಕೆ ನಾವು ಕೆಲವು ಬಾರಿ ಆಶೀರ್ವಾದ ವಂಚಿತರಾಗ್ತೀವಿ? ಯಾಕೆ ಕೆಲವು ಬಾರಿ ನಾವು ದೇವರಿಂದ ದೂರ ಆಗ್ತೀವಿ? ಯಾಕೆ ಕೆಲವು ಬಾರಿ ನಾವು ಸೋಲ್ತೀವಿ? ಆಕ್ಚುಲಿ ನಾವು ಗೆಲ್ಲಬೇಕಲ್ವ, ಎಲ್ಲ ವಿಷಯದಲ್ಲಿ ನಾವು ಗೆಲ್ಲಬೇಕು. ಆದರೆ ಯಾಕೆ ಸೋಲ್ತೀವಿ? ಅದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ದೇವರ ವಾಗ್ದಾನವನ್ನು ನಾವು ಮೀರ್ತೀವಿ. ಪ್ರೈಸ್ ದಿ ಲಾರ್ಡ್. ಓಕೆ, ಮೋಶೆಯ ಜೊತೆಯಲ್ಲಿ ದೇವರು ಒಂದು ಒಪ್ಪಂದ ಮಾಡ್ಕೊಳ್ತಾರೆ, ಒಂದು ಒಡಂಬಡಿಕೆ ಮಾಡ್ಕೊಳ್ತಾರೆ, ಒಂದು ವಾಗ್ದಾನವನ್ನು ಮಾಡ್ಕೊಳ್ತಾರೆ. ಏನು ಆ ವಾಗ್ದಾನ ಅಂತ ಹೇಳಿದ್ರೆ ವಿಮೋಚನ ಕಾಂಡ ಮುಂಚಿತವಾಗಿ ಮಾಡಿಕೊಂಡ ವಾಗ್ದಾನ ಅಥವಾ ಒಡಂಬಡಿಕೆ. ವಾಗ್ದಾನ ಅಥವಾ ಒಡಂಬಡಿಕೆ, ಇದು ಹಳೆ ಒಡಂಬಡಿಕೆ. ಇದೇ ಹಳೆ ಒಡಂಬಡಿಕೆ. ಯಾವುದು ಇದೆ? ಇದನ್ನ ಹೇಳ್ತಾರೆ ಹಳೆ ಒಡಂಬಡಿಕೆ. ಈ ಹಳೆ ಒಡಂಬಡಿಕೆಯನ್ನು ನೆರವೇರಿಸಲಿಕ್ಕೆ ಹೊಸ ಒಡಂಬಡಿಕೆಯಲ್ಲಿ ನೆರವೇರಿಸಕ್ಕಾಗಿದ್ದು ಇದೇ ಹಳೆ ಒಡಂಬಡಿಕೆ. ಏನು ಹಳೆ ಒಡಂಬಡಿಕೆ? ಹಳೆಯ ಒಡಂಬಡಿಕೆ ಅಂದರೆ ದೇವರು ಮೋಶೆಯೊಂದಿಗೆ ಮಾಡಿಕೊಂಡಂಥ ಒಡಂಬಡಿಕೆ. ವಿಮೋಚನ ಕಾಂಡ 3ನೇ ಅಧ್ಯಾಯ ವಾಕ್ಯ 15 ಓದಿ. ದೇವರು ಮೋಶೆಗೆ ಮತ್ತೆ ಇಂತೆಂದರು, ನೀನು ಇಸ್ರಾಯೇಲರಿಗೆ ನಿಮ್ಮ ಪೂರ್ವಜರಾದ ಅಬ್ರಹಾಮ, ಇಸಾಕ ಹಾಗೂ ಯಾಕೋಬರ ದೇವರಾಗಿರುವ ಸರ್ವೇಶ್ವರ ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾರೆ ಎಂದು ಹೇಳು. ಇದು ಸದಾ ಕಾಲಕ್ಕೂ ನನ್ನ ಹೆಸರು. ಈ ಹೆಸರಿನಿಂದಲೇ ತಲತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕು. ತಲತಲಾಂತರಕ್ಕೂ ನನ್ನನ್ನು ನೀವು ಸ್ಮರಿಸಬೇಕು. ಸ್ಮರಿಸಬೇಕು ಅಂದ್ರೆ ಏನು? ಆರಾಧಿಸಬೇಕು ಅಲ್ವಾ?
ಹೌದು ಬ್ರದರ್, ಹಾ, ಹೌದು ಬ್ರದರ್. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರು ಹಾಲು ಜೇನು ಹರಿಯುವ ನಾಡಿಗೆ ಇಸ್ರೇಲರನ್ನ ಕರ್ಕೊಂಡ್ಬರ್ಲಿಕ್ಕೆ ಒಂದು ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ಮಾಡಿದ ಮೇಲೆ ಆ ಪ್ಲಾನ್ಗೆ ಮುಂಚಿತವಾಗಿ ನಾನು ಇವ್ರನ್ನ ಬಿಡುಗಡೆ ಮಾಡ್ಕೊಂಡು ಬರ್ತೀನಿ, ಮಾಡಿಸ್ಕೊಂಡು ಬಂದ ಮೇಲೆ ನೀವೇನು ಮಾಡಬೇಕು? ತಲತಲಾಂತರವಾಗಿ ನೀವು ನನ್ನ ಮಕ್ಕಳಾಗೇ ಇರಬೇಕು. ನೀವು ನನ್ನ ಮಕ್ಕಳಾಗಿರಬೇಕು. ಕಾನ ಎಂಬ ನಾಡು ಯಾವುದು ಅಂದರೆ ಹಾಲು ಜೇನು ಹರಿಯುವ ನಾಡು ಕಾನ. ಪ್ರೈಸ್ ದಿ ಲಾರ್ಡ್. ಕಾನಾನರು. ಈ ಕಾನಾನರು ಎಂಬ ಪದ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಕಾನಾನರು ಅಂತ ಹೇಳಿದ್ರೆ ಅಲ್ಲಿ ವಾಕ್ಯ ಇದೆಯಾ ನೋಡಿ, ಒಂದು ನಿಮಿಷ. ವಾಕ್ಯ ಇದೆಯಾ ಯಾವುದರಲ್ಲಿ? 3ನೇ ಅಧ್ಯಾಯ ವಾಕ್ಯ 8 ಅಲ್ಲಿ ನೋಡಿ, ಈಜಿಪ್ತವರ ಕೈಯಿಂದ ಬಿಡಿಸುವುದಕ್ಕೂ ಮತ್ತು ಆ ದೇಶದಿಂದ ಹೊರತಂದು ಹಾಲು ಜೇನು ಹರಿಯುವ ಸವಿಸ್ತರವಾದ ಒಳ್ಳೆಯ ನಾಡಿಗೆ, ಅಂದರೆ ಒಳ್ಳೆಯ ನಾಡಿಗೆ ಅಂದರೆ ಕಾನಾನ್ಯರು. ಇದೆಯಾ? ಕಾನಾನ್ಯರು ಎಂಬ ಪದ ಇದೆಯಾ? ಇದೆ ಬ್ರದರ್. ಈ ಕಾನಾನ್ಯರು ಅಂದ್ರೆ ಯಾರು ಅಂತ ಹೇಳಿದ್ರೆ, ಈ ಕಾನಾನ್ಯರು ಯಾರು? ಕಾನಾನ್ಯರು ಯಾರು? ಕಾನಾನ್ಯರು ಅಂದ್ರೆ ಯಾರು? ಯಾಕೋಬನ ವಂಶದವರು. ಯಾಕೋಬನ ವಂಶದವರು. ಕಾನಾನ್ಯರು ಯಾರು ಅಂತ ಹೇಳಿದ್ರೆ, ನೋಹನ, ಯಾಕೋಬ ಅಲ್ಲ, ನೋಹ. ಓಕೆ. ಆದಿಕಾಂಡ 9ನೇ ಅಧ್ಯಾಯ. ಆದಿಕಾಂಡ 9ನೇ ಅಧ್ಯಾಯಕ್ಕೆ ಹೋಗಿ. ಆದಿಕಾಂಡ 9ನೇ ಅಧ್ಯಾಯ 18ರಿಂದ ನಾವು ನೋಡ್ತಾ ಬಂದರೆ, ಸರಿ 18, ಒಂದು ನಿಮಿಷ, ಇನ್ನು ಕೆಲವು ಪ್ರೈಸ್ ದಿ ಲಾರ್ಡ್. ಓಕೆ, 18ನೇ ವಾಕ್ಯ ಓದಿ. ನಾವಿಯಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್, ಆಮ್, ಯಫೆತ್ ಎಂಬುವರು. ಆಮನು ಕಾನಾನನ ತಂದೆ. ತಿಮ್ಮಯ್ಯ ಬ್ರದರ್, ನೀವು ವಾಕ್ಯ ಓದಬೇಕಾದ್ರೆ ಎಲ್ಲಿ ಫುಲ್ ಸ್ಟಾಪ್ ಇದೆಯೋ ಅಲ್ಲಿ ಪೂರ್ಣ ಉಸಿರು ಬಿಡಬೇಕು ನೀವು. ಎಂಬುವರು ಆಮನ, ನೋಡಿ ಅದು ನೀವು ಹೇಳಿದ್ದೆ ನಮ್ಗೆ ಅರ್ಥ ಆಗಲಿಲ್ಲ. ಮತ್ತೊಮ್ಮೆ ಓದಿ. ಕಾಮ ಇರುವ ಕಡೆ ಕಾಮ ಫುಲ್ ಪೂರ್ತಿ ಇರ್ಬೇಕಾದ್ರೆ ಪೂರ್ತಿ, ಅದು ಓದಿ, ಅದು ಅರ್ಥ ಆಗುತ್ತೆ. ನಾವೆಯಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್, ಆಮ್, ಯಫೆತ್ ಎಂಬುವರು. ಹಾಮನು ಕಾನಾನನ ತಂದೆ. ಪ್ರೈಸ್ ದಿ ಲಾರ್ಡ್. ಯಾರು ಕಾನಾನ? ಕಾನಾನ ಯಾರು ಅಂತ ಹೇಳಿದ್ರೆ ನೋಹನ ಮಗ. ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಇವರೆಲ್ಲ ಎಲ್ಲೆಲ್ಲಿ ಹೋಗಿ ಜೀವನ ನಡೆಸ್ತಾರೋ ಅಲ್ಲಿ ಒಂದು ಏನು ಹೇಳ್ತಾರೆ ಅದಕ್ಕೆ, ಒಂದು ಜನಾಂಗವಾಗಿ ಮಾರ್ಪಡ್ತಾರೆ. ಬೇಕಾದ್ರೆ 10ನೇ ಅಧ್ಯಾಯ ನೋಡಿ, 10ನೇ ಅಧ್ಯಾಯ ಪಕ್ಕದಲ್ಲಿ ಇದೆಯಲ್ಲ, ಅದೆಲ್ಲ ಓದ್ತಾ ಬಂದರೆ ಯಫೇತನ ಸಂತತಿ ನೋಡಿ. ಯಫೇತನ ಮಕ್ಕಳು ಇವರು ಗೋಮೋರ್, ಮಾಗೋಗ್, ಮಾದೈ, ಯಾವಾನ್, ತೋಬಾಲ್, ಮೇಷಕ್ ಮತ್ತು ತೀಸಾರ್. ಗೋಮೆರನ ಮಕ್ಕಳು ಅಲ್ಲಿ ಯಫೇತನ ಮಕ್ಕಳು, ಅದಾದಮೇಲೆ ಗೋಮೆರನ ಮಕ್ಕಳು. ಇವರೆಲ್ಲ ಹರಡ್ಕೊಂಡು ಒಂದೊಂದು ಜನಾಂಗವಾಗಿ ಇವರು ಮಾರ್ಪಡ್ತಾರೆ. ಒಂದೊಂದು ಜನಾಂಗವಾಗಿ ಅಲ್ಲಿ ನೋಡಿ, ಯಾವಾನನ ಮಕ್ಕಳು ಎಲೀಷಾ, ಸ್ಪೇರ್ ಮತ್ತು ತಾರ್ಷೀಸ್, ಸೈಪ್ರಸ್, ಈ ಥರ ಒಂದೊಂದು ಜನಾಂಗವಾಗಿ ಇವರು ಮಾರ್ಪಡ್ತಾರೆ. ನೋಡಿ, ಹಾಮನ ಮಕ್ಕಳು ಅವರು ಒಂದು ಜನಾಂಗವಾಗಿ ಮಾರ್ಪಟ್ಟರು. ಪ್ರೈಸ್ ದಿ ಲಾರ್ಡ್. ಅದಾದಮೇಲೆ ಈ ಕಾನಾನ್ಯರು ಅಂತ ಬರೋದು, ಇದು ಕೂಡ
ನೋಹನ ಮಕ್ಕಳು. ಓಕೆ, ಅದ್ರ ಬಗ್ಗೆ ಕಾನಾದ ಬಗ್ಗೆ ನಾವು ತುಂಬ ತಿಳ್ಕೊಳ್ಳೋಣ. ಹೊಸ ಒಡಂಬಡಿಕೆಯಲ್ಲೂ ಕೂಡ ಇದೆ ಕಾನನ ಬಗ್ಗೆ, ಕಾನಾ ದೇಶದ ಬಗ್ಗೆ ಮಾತಾಡಿದ್ದಾರೆ. ಬೇಕಾದ್ರೆ ಅದು ವಾಕ್ಯ ಓದ್ಬಿಡೋಣ. ಯೋಹಾನ 2ನೇ ಅಧ್ಯಾಯ 1ನೇ ವಾಕ್ಯ ತಗೊಳ್ಳಿ. ಕಾನಾನ ಬಗ್ಗೆ, ಕಾನಾ ದೇಶದ ಬಗ್ಗೆ ನಿಮಗೊಂದು ಸಂಕ್ಷಿಪ್ತವಾದ ಒಂದು ತರಗತಿ ನಾವು ತಗೊಳ್ಳೋಣ. ಹೊಸ ಒಡಂಬಡಿಕೆಯಲ್ಲಿ ಇರೋದನ್ನು ನಾವು ಸ್ವಲ್ಪ ನೋಡ್ತಾ ಹೋಗೋಣ. ಸುಮ್ಮನೆ ಹಾಗೆ ರೆಫರೆನ್ಸ್ಗೆ ತಗೊಳ್ಳಿ. 2ನೇ ಅಧ್ಯಾಯ 1ನೇ ವಾಕ್ಯ. ಮಾರನೇ ದಿನ ಗಲಿಲಿಯದ ಕಾನಾ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು. ಎಲ್ಲಿ? ಕಾನಾ ಎಂಬ ಊರಿನಲ್ಲಿ. ಇದೆಯಾ? ಕಾನಾ ಎಂಬ ಪದ ಅಲ್ಲಿ ಬಳಸಿದಾರಲ್ವಾ? ಕಾನಾ ಎಂಬ ಊರನ್ನು ಅಲ್ಲಿ ಬಳಸಿದ್ದಾರೆ. ಅದೇ 11ನೇ ವಾಕ್ಯ ನೋಡಿ. ಯೇಸು ಮಾಡಿದ ಮೊದಲನೇ ಸೂಚಕ ಕಾರ್ಯ ಇದು. ಏನು ಯೇಸು ಸ್ವಾಮಿ ಏನು ಮೊದಲನೆಯ ಸೂಚಕ ಕಾರ್ಯ ಮಾಡಿದ್ರು? ನೀರನ್ನ ದ್ರಾಕ್ಷರಸವನ್ನಾಗಿ ಮಾರ್ಪಡಿಸಿದ್ದು ಎಲ್ಲಿ? ಕಾನಾ ದೇಶದಲ್ಲಿ, ಕಾನಾ ಊರಿನಲ್ಲಿ. ಪ್ರೈಸ್ ದಿ ಲಾರ್ಡ್. ಓಕೆ, ಅದಾದ ಮೇಲೆ 4ನೇ ಅಧ್ಯಾಯ, ಯೋಹಾನ 4ನೇ ಅಧ್ಯಾಯ 46ನೇ ವಾಕ್ಯ. ಅಲ್ಲೂ ಕೂಡ ಯೇಸು ಗಲಿಲಿಯದ ಕಾನಾ ಊರಿಗೆ ಮರಳಿ ಬಂದರು. ಅವರು ಹಿಂದೆ ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡಿದ್ದು ಅಲ್ಲಿಯೇ. ಪ್ರೈಸ್ ದಿ ಲಾರ್ಡ್. ಕಫೆರ್ನೌಮಿನಲ್ಲಿ ರಾಜ್ಯ ಸೇವೆಯಲ್ಲಿದ್ದ ಒಬ್ಬ ಅಧಿಕಾರಿಯ ಮಗನಿಗೆ ಕಾಯಿಲೆ ಇತ್ತು. ಎಲ್ಲಿ? ಕಾನಾ ಊರಿನಲ್ಲಿ. ಅದಾದ ಮೇಲೆ ಯೋಹಾನನ ಬರೆದ ಶುಭ ಸಂದೇಶ 21ನೇ ಅಧ್ಯಾಯ ವಾಕ್ಯ 2. ಸಿಮೋನ ಪೇತ್ರನು, ದಿದುಮನೆಂಬ ತೋಮನು, ಗಲಿಲಿಯದ ಕಾನಾ ಊರಿನ ನತಾಯೇಲನು. ನೋಡಿ, ಕಾನಾ ಎಂಬ ಊರನ್ನು ಕೂಡ ಅಲ್ಲಿ ಬಳಸ್ತಾರೆ. ಕಾನಾ ಎಂಬ ಊರು ಬೈಬಲಲ್ಲಿ ತುಂಬ ಮುಖ್ಯವಾದದ್ದು, ತುಂಬ ಮುಖ್ಯವಾದದ್ದು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಅದ್ರ ಬಗ್ಗೆ ನಾವು ತುಂಬ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಮೇಲ್ನೋಟಕ್ಕೆ ನೋಡೋದು ಬೇಡ, ತುಂಬ ಆಳವಾಗಿ ಅದನ್ನು ನಾವು ತಿಳ್ಕೊಳ್ಳೋಣ. ಆದರೆ ಈಗ ದೇವರ ರಾಜ್ಯಕ್ಕೆ ಯಾರು ಬಾಧ್ಯಸ್ಥರು ಎಂಬ ಆ ಒಂದು ಟಾಪಿಕ್ ತಗೊಂಡು ನಾವು ಧ್ಯಾನಿಸ್ತಾ ಇದ್ದೀವಿ. ಇಸ್ರೇಲ್ ಜನರು ಈಜಿಪ್ತಿಗೆ ಹೋದರು, ಅಲ್ಲಿಂದ ದೇವರು ಬಿಡುಗಡೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ರು. ಅದಕ್ಕೋಸ್ಕರ ಮೋಶೆಯನ್ನು ಬಳಸ್ಕೊಳ್ಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡ್ರು. ಏನು ಆ ಪ್ಲ್ಯಾನ್ ಅಂತ ಹೇಳಿದ್ರೆ, ಏನು ಆ ವಾಗ್ದಾನ ಅಂತ ಹೇಳಿದ್ರೆ, ವಿಮೋಚನಾ ಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯ. ಏನದು? ತಲಾತಲಾಂತರಕ್ಕೂ ನನ್ನನ್ನು ನೀವು ಸ್ಮರಿಸಬೇಕು. ನನ್ನನ್ನು ಸ್ಮರಿಸಬೇಕು ಅಂದರೆ ಏನು? ನೀವು ನನ್ನ ಮಕ್ಕಳಾಗಿ ಇರಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅದೇ ವಿಮೋಚನಾ ಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯದಲ್ಲೂ ಹೇಳ್ತಾರೆ. 15-26 ವಿಮೋಚನಾ ಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಹೇಳ್ತಾರೆ, ಅಲ್ಲಿ ಸರ್ವೇಶ್ವರ ಇಸ್ರಾಯೇಲರಿಗೆ ಒಂದು ನಿಯಮವನ್ನು ಕೊಟ್ಟರು. ಅದು ಮಾತ್ರವಲ್ಲ, ಅವರನ್ನು ಪರೀಕ್ಷಿಸಿದರು. ಯಾವ ರೀತಿ ಪರೀಕ್ಷಿಸಿದ್ರು? 40 ದಿನದ ಪ್ರಯಾಣವನ್ನು 40 ವರ್ಷಗಳ ಕಾಲ ನಡೆಸಿದ್ರು. ಇವಾಗ ನಮಗೂ ಕೂಡ ದೇವರು ಪರೀಕ್ಷೆ ಮಾಡ್ತಾರೆ. ಒಂದು ಸಣ್ಣ ರೋಗ ಇರುತ್ತೆ, ಅದನ್ನು ಪರೀಕ್ಷೆ ಮಾಡ್ತಾರೆ. ಕೆಲವು ದಿನಗಳು, ಇನ್ನೂ ಕೆಲವು ದಿನಗಳು ಎಕ್ಸ್ಟೆಂಡ್ ಮಾಡಿ. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ? ಏನಕ್ಕೆ ಅದನ್ನು ಇನ್ನೂ ಸ್ವಲ್ಪ ದಿನ ಸಮಯ ಕೊಡ್ತಾರೆ ಆ ರೋಗಕ್ಕೆ? ಯಾಕಂದರೆ ವಾಕ್ಯ ನಾವು ಸುಜ್ಞಾನ ಗ್ರಂಥದಲ್ಲಿ ನಾವು ಓದಿದ್ದೀವಿ. ಸುಜ್ಞಾನ ಗ್ರಂಥದಲ್ಲಿ ಏನು ಹೇಳುತ್ತೆ? ಪ್ರೈಸ್ ದಿ ಲಾರ್ಡ್. 16ನೇ ಅಧ್ಯಾಯದಲ್ಲಿ ಏನು ಹೇಳುತ್ತೆ? ಸುಜ್ಞಾನ 16 ಇಲ್ಲ 6 ಅಂದ್ಕೊಳ್ತೀನಿ. 6ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಏನು ಹೇಳುತ್ತೆ ಅದು ವಾಕ್ಯ? ಸ್ವಲ್ಪ ದಿನ ಅಷ್ಟೇ ಅಲ್ವಾ, ತಾತ್ಕಾಲಿಕವಾಗಿ. ಹೌದಾ? ಮೊನ್ನೆ ನಾವು ಧ್ಯಾನ ಮಾಡಿದ್ವಾ ವಾಕ್ಯನ? ಮಾಡಿದ್ವಾ? ಬರ್ಕೊಂಡಿದ್ದೀರಾ? ಎಷ್ಟನೇ ವಾಕ್ಯ ನೋಡಿ ಅದು? ಎಷ್ಟನೇ ವಾಕ್ಯ ಅದು? 8 6 6ನೇ ಅಧ್ಯಾಯ 16:6. ಎಸ್, 16:6 ನೋಡಿ. ಬುದ್ಧಿ ಕಲಿಸುವ ಸಲುವಾಗಿ 16ನೇ ಅಧ್ಯಾಯ ಸುಜ್ಞಾನ ಗ್ರಂಥ 16ನೇ ಅಧ್ಯಾಯ 6ನೇ ವಾಕ್ಯ. ಬುದ್ಧಿ ಕಲಿಯುವ ಸಲುವಾಗಿ ವಿಧಿ ನಿಯಮಗಳನ್ನು ನೆನಪಿನಲ್ಲಿಡುವುದಕ್ಕಾಗಿ
ರಕ್ಷಣೆಯ ಗುರುತು ದೊರಕಲಿಕ್ಕಾಗಿ, ನೋಡಿ ಆ ಪದಗಳು ನೋಡಿ, ದೊರಕಲಿಕ್ಕಾಗಿ, ದೊರಕೋದಕ್ಕೋಸ್ಕರ, ಅದನ್ನು ನೆನಪಿನಲ್ಲಿ ಇಡೋದಕ್ಕೋಸ್ಕರ, ರಕ್ಷಣೆಯ ಗುರುತು ನಮಗೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಸಂಕಟ ಪಟ್ಟರು. ಅಂದರೆ ನಮ್ಮನ್ನು ಇನ್ನೂ ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡ್ತಾರೆ. ಎಸೆಕ್ಯೇಲ್ ಪ್ರವಾದಿಯ ಗ್ರಂಥ 18ನೇ ಅಧ್ಯಾಯ 23ನೇ ವಾಕ್ಯ, ಎಸೆಕ್ಯೇಲ್ ಪ್ರವಾದಿಯ ಗ್ರಂಥ 18ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ನೋಡ್ಬೋದು ದೇವರ ಕೋಪ ಒಂದೇ ಒಂದು ಕ್ಷಣದಲ್ಲಿ ಈ ಮನುಷ್ಯನ ಸುಟ್ಟು ನಾಶ ಮಾಡುತ್ತೆ. 18ನೇ ಅಧ್ಯಾಯ 23ನೇ ವಾಕ್ಯ. ಆದರೆ ದೇವರು ಆ ರೀತಿ ಮಾಡುವವರಲ್ಲ. ನೋಡಿ, 18ನೇ ಅಧ್ಯಾಯ 23ನೇ ವಾಕ್ಯ ಹೇಳುತ್ತೆ, ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ದುಷ್ಟನ ಸಾವಿನಲ್ಲಿ ನನಗೆ ಲವಲೇಶವಾದರೂ ಸಂತೋಷವಿಲ್ಲ, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಒಂದು ನಿಯಮ ಇಟ್ಕೊಂಡ್ರು ದೇವರು. ವಿಮೋಚನಾ ಕಾಂಡ 3ನೇ ಅಧ್ಯಾಯ 15ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಅವರು ಒಂದು ನಿಯಮ ಇಟ್ಕೊಂಡ್ರು. ಅವರನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಒಂದು ನಿಯಮ ಇಟ್ಕೊಂಡ್ರು. ನೀವು ನಿಮ್ಮ ದೇವರಾದ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನನ್ನ ದೃಷ್ಟಿಗೆ, ಅಲ್ಲಿ ಸ್ಪಷ್ಟವಾಗಿದೆ ನೋಡಿ, ಸ್ಪಷ್ಟವಾಗಿದೆ, ನನ್ನ ದೃಷ್ಟಿಗೆ. ಅದಕ್ಕೆ ಕೊಲಸ್ಸರಿಗೆ ಬರೆದ ಪತ್ರ, ಓಕೆ, ನನ್ನ ದೃಷ್ಟಿಗೆ ಸರಿ ಬೀಳುವುದನ್ನೇ ಮಾಡಿ. ಕೊಲಸ್ಸಿ 3:23 ನಾವು ಇದೇ ವಾಕ್ಯವನ್ನು ನಾವು ನೋಡ್ತೀವಿ. ಕೊಲಸ್ಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ 23ನೇ ವಾಕ್ಯ ಏನು ಹೇಳ್ತಾ ಇದೆ? ಪ್ರೈಸ್ ದಿ ಲಾರ್ಡ್. ನೀವು ಏನನ್ನ ಮಾಡಿದರೂ ಪ್ರಭುವನ್ನು ಮೆಚ್ಚಿಸುವುದಕ್ಕಾಗಿ ಮಾಡಿ, ದೇವರನ್ನು ಮೆಚ್ಚಿಸುವುದಕ್ಕಾಗಿ ಮಾಡಿ. ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ. ಮನುಷ್ಯರನ್ನು ಮೆಚ್ಚಿಸ್ಲಿಕ್ಕೆ ಹೋಗಿ ಸೋಲೋಮನ್ ಏನಾದ್ರು ಅಲ್ವಾ? ಹೌದು ಬ್ರದರ್, ಅವರು ಮಹಿಮೆ ಎಲ್ಲ ಕಳ್ಕೊಂಡ್ರು. ಇವತ್ತು ನಾವು ಕೂಡ ಏನ್ ಮಾಡ್ತೀವಿ? ಮನುಷ್ಯರನ್ನ ಮೆಚ್ಚಿಸೋದಕ್ಕೋಸ್ಕರನೇ, ಕೆಲವು ಬ್ರದರ್ಗಳನ್ನ ಮೆಚ್ಚಿಸ್ಲಿಕ್ಕೆ, ಕೆಲವು ಯಾಜಕರನ್ನ ಮೆಚ್ಚಿಸ್ಲಿಕ್ಕೆ, ಕೆಲವು ಪಾಸ್ಟರ್ಸ್ಗಳನ್ನ ಮೆಚ್ಚಿಸ್ಲಿಕ್ಕೆ, ಕೆಲವು ಅಕ್ಕಪಕ್ಕದ ಮನೆಯವ್ರನ್ನ ಮೆಚ್ಚಿಸ್ಲಿಕ್ಕೆ ನಾವೇನು ಮಾಡ್ತಾ ಇದ್ದೀವಿ? ಸೊಲೊಮೋನನಂತೆ ಏನು ಮಾಡ್ತಾ ಇದ್ದೀವಿ? ದಾವಿದನ ಮಗ ಸೊಲೊಮೋನನಂತೆ ಅಭಿಷೇಕವನ್ನ ಕಳ್ಕೊಳ್ತಾ ಇದ್ದೀವಿ. ಎಲ್ಲದಕ್ಕೂ ಮ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲದಕ್ಕೂ ಏನು ಮಾಡ್ತಾ ಇದ್ದೀವಿ? ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದೀವಿ, ಮ್ಯಾಚ್ ಮಾಡ್ಕೊಳ್ತಾ ಇದ್ದೀವಿ. ಹೌದಾ ಸರಿ ಬಿಡಿ, ಎಲ್ಲದಕ್ಕೂ ಸರಿ ಅನ್ಕೊಂಡು ನಾವೇನು ಮಾಡ್ಕೊಳ್ತಾ ಇದ್ದೀವಿ? ದೇವರಿಂದ ಬೇರ್ಪಡ್ತಾ ಇದ್ದೀವಿ, ದೂರ ಆಗ್ತಾ ಇದ್ದೀವಿ. ಆದರೆ ಇಲ್ಲಿ ವಾಕ್ಯ ಹೇಳುತ್ತೆ, ನೀವು ನಿಮ್ಮ ದೇವರಾದ ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳಿ ನನ್ನ ದೃಷ್ಟಿಗೆ ಸರಿ ಬೀಳುವುದನ್ನೇ ಮಾಡಿರಿ. ಅವರ ದೃಷ್ಟಿಗೆ ಸರಿಯಾಗಿರಬೇಕು, ನಮ್ಮ ದೃಷ್ಟಿಗಲ್ಲ. ಇಲ್ವಲ್ಲ, ಈ ಥರ ಇದೆಯಲ್ಲ, ಹಳೆ ಒಡಂಬಡಿಕೆಯಲ್ಲಿ ಅದಿಲ್ವಲ್ಲ, ಹೊಸ ಒಡಂಬಡಿಕೆ ಬಂದಮೇಲೆ ಹಳೆ ಒಡಂಬಡಿಕೆ ಇಲ್ವಲ್ಲ, ಅದೆಲ್ಲ ಆ ರೀತಿ ಆಲೋಚನೆ ಮಾಡುವಂತಿಲ್ಲ. ಯಾಕೆ? ದೇವರ ದೃಷ್ಟಿಯಲ್ಲಿ ಏನು ಸರಿ ಇದೆಯೋ ಅದನ್ನೇ ನಾವು ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ನಂತರ ವಾಕ್ಯ ನೋಡಿ, ನನ್ನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ನನ್ನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಈಜಿಪ್ತಿನವರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ಕೂಡ ನಿಮಗೆ ಬರಮಾಡುವುದಿಲ್ಲ. ಸರ್ವೇಶ್ವರೆಂಬ ನಾನೇ ನಿಮಗೆ ಆರೋಗ್ಯದಾಯಕ. ಪ್ರೈಸ್ ದಿ ಲಾರ್ಡ್. ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಜಿಪ್ಟ್ ದೇಶದಲ್ಲಿ ಇಸ್ರೇಲನ್ನು ಬಿಡುಗಡೆ ಮಾಡ್ಕೊಂಡು ಬರಲಿಕ್ಕೆ ದೇವರು ಅವರ ಮೇಲೆ ಅನೇಕ ರೋಗಗಳ ಪ್ರಯೋಗ ಮಾಡಿದ್ರು. ಹೌದಾ? ರೋಗಗಳ ಪ್ರಯೋಗ ಮಾಡಿದ್ರು. ಆ ರೀತಿ ಹೇಳ್ತಾ ಇದ್ದಾರೆ ಇಲ್ಲಿ. ಅವರಿಗೆ ನೀಡಿದಂಥ ರೋಗಗಳು ನಿಮಗೆ ಏನು ಮಾಡಲ್ಲ, ನಾನು ಬರ ಮಾಡೋದಿಲ್ಲ. ಯಾಕಂದ್ರೆ ನೀವು ನನ್ನ ಆಜ್ಞೆಗಳನ್ನ, ನನ್ನ ಕಟ್ಟಳೆಗಳನ್ನ ಅನುಸರಿಸಿ ನಡಿಬೇಕು. ಅದಲ್ಲದೆ ನನ್ನ ಕಣ್ಣಿಗೆ, ನನ್ನ ದೃಷ್ಟಿಗೆ ಸರಿಯಾದದನ್ನೇ ನೀವು ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಈ ರೀತಿ ನಡ್ಕೊಂಡ್ರ ಇಸ್ರೇಲ್ ಜನರು ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ, ಬಿಡುಗಡೆ ಮಾಡ್ಕೊಂಡು ಬಂದಮೇಲೆ ಆ ರೀತಿ ನಡ್ಕೊಂಡ್ರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ವಿಮೋಚನಾ ಕಾಂಡ 32ನೇ ಅಧ್ಯಾಯದಲ್ಲಿ ಅವರೊಂದು ಚಿನ್ನದ ಹೋರಿಕರುವನ್ನು ಮಾಡ್ಕೊತಾರೆ. ವಿಮೋಚನಾ ಕಾಂಡ 32ನೇ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ, ಏಕ ದೇವರನ್ನು ಬಿಟ್ಟರು, ಏಕ
ದೇವರಿಗೆ ಬದಲಾಗಿ ಅವರು ಚಿನ್ನದ ಓರಿಕರುವನ್ನು ಆರಾಧಿಸಿದರು. ಆರಾಧಿಸಲು ಪ್ರಾರಂಭಿಸ್ತಾರೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಹೌದು ಬ್ರದರ್, ಹೌದು ಆರಾಧಿಸ್ಲಿಕ್ಕೆ ಹೌದು ಬ್ರದರ್. ಪ್ರಾರಂಭ ಮಾಡ್ತಾರೆ. ಅಂದ್ರೆ ಇಲ್ಲಿ ದೇವರ ಮಾತನ್ನು ಇವರು ಇಲ್ಲೇ ಮೀರಕ್ ಸ್ಟಾರ್ಟ್ ಮಾಡ್ಬಿಟ್ರು. ವಿಮೋಚನಾ ಕಂಡ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳಿದ್ರು, 15ನೇ ವಾಕ್ಯದಲ್ಲಿ ತಲಾಂತರಕ್ಕೂ ನೀವು ನನ್ನನ್ನು ಆರಾಧಿಸ್ಬೇಕು, ನನ್ನನ್ನು ನೀವು ಸ್ಮರಿಸ್ಬೇಕು, ನನ್ನ ಮಕ್ಕಳಾಗಿ ನೀವು ಇರಬೇಕು, ನಾನು ನಿಮಗೆ ತಂದೆಯಾಗಿರ್ತೀನಿ, ನಾನು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಎಲ್ಲ ಹೇಳಿ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಟೈಮ್ ಗ್ಯಾಪ್ ಸಿಕ್ಕಿದ ತಕ್ಷಣ 32ನೇ ಅಧ್ಯಾಯದಲ್ಲಿ, ಅದೇ ಅಧ್ಯಾಯ 32ನೇ ಗ್ರಂಥದಲ್ಲೇ ನಾವು ಓದ್ತೀವಿ, ಅಲ್ಲೇ ಜನರು ಎಷ್ಟು ಬಲಹೀನರು ನೋಡಿ. ಆ ದಿನದಲ್ಲೇ ಏಕ ದೇವರಿಗೆ ಬದಲಾಗಿ ಅನೇಕ ಬೇರೆ ಬೇರೆ ದೇವರುಗಳನ್ನು ಅವರು ಆರಾಧಿಸತೊಡಗಿದ್ರು. ಆವಾಗಲೇ ಅವರು ಮಧ್ಯಮತಿಗಳಾಗೋದ್ರು. ಕಾರಣ ಏನಂತ ಹೇಳಿದ್ರೆ, ದೇವರ ಆ ಮೇಲೆ ಅವರಿಗೆ ವಿಶ್ವಾಸ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ವಿಶ್ವಾಸ ಇದ್ರೂ ಕೂಡ ಸೈತಾನ ಏನು ಮಾಡ್ತಾನೆ, ಕೆಲವು ಬಾರಿ ಅವನ ಕುತಂತ್ರದ ಮುಖಾಂತರ ದೇವರಿಗೆ ನಾವು ಅವಿಧೇಯರಾಗಿ, ಅಂದರೆ ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತೆ ಅವನು ಮಾಡ್ತಾನೆ. ಬಹಳ ಎಚ್ಚರಿಕೆಯಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಿರೋದು? ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಾ ಇದೆ ಬ್ರದರ್. ಆಗ ದೇವರು ಕೋಪಗೊಳ್ತಾರೆ. ಯಾರು? ಇವ್ರ ಮೇಲೆ, ಇಸ್ರೇಲರ ಮೇಲೆ ದೇವರು ಕೋಪಗೊಳ್ತಾರೆ. ವಿಮೋಚನಾ ಕಾಂಡ 32ನೇ ಅಧ್ಯಾಯ ವಾಕ್ಯ 9-10. ದೇವರು ಓದಿ, ಬೇಗ ಓದಿ. ಈ ಜನರ ಸ್ವಭಾವ ನನಗೆ ಗೊತ್ತಿದೆ, ಇವರು ನನ್ನ ಆಜ್ಞೆಗೆ ಬಗ್ಗದ ಹಠಮಾರಿಗಳು. ಆದ ಕಾರಣ ನೀನು ನನಗೆ ಅಡ್ಡ ಬರಬೇಡ. ಕೋಪಾಗ್ನಿ ಉರಿಯಲಿ. ನಾನು ಅವ್ರನ್ನ ಏನ್ ಮಾಡ್ತೀನಿ? ಸುಟ್ಟಾಕ್ತೀನಿ. ಹೇಳ್ತಾ ಇದಾರಾ? ಈ ಜನರ ಸ್ವಭಾವ ನನಗೆ ಗೊತ್ತಿದೆ, ಇವರು ನನ್ನ ಆಜ್ಞೆಗೆ ಬಗ್ಗದ ಹಠಮಾರಿಗಳು. ಆದ ಕಾರಣ ನೀನು ಅಡ್ಡ ಬರಬೇಡ, ನಾನು ಅವ್ರನ್ನ ಸುಟ್ಟು ನಾಶ ಮಾಡ್ತೀನಿ. ನೋಡಿ, ಆದಿಕಾಂಡ 6ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಹನ ಜೊತೆಯಲ್ಲಿ ದೇವರು ಮಾತಾಡ್ತಾರೆ. ಏನು? ಈ ಭೂಮಿಯನ್ನೆಲ್ಲ ನಾನು ಅಳಿಸಿ ಹಾಕ್ತೀನಿ. ದೇವರು ಅಲ್ಲೊಂದು ನಿರ್ಧಾರ ಮಾಡ್ತಾರೆ. ಆ ನಿರ್ಧಾರ ಮಾಡಿದಾಗ ಭೂಮಿಯನ್ನು ಉಳಿಸ್ಲಿಕ್ಕೆ ನೋಹ ಬಂದರು. ನೋಹ ದೇವರ ಕಣ್ಣಿಗೆ ಕಾಣಿಸ್ಕೊಂಡ್ರು. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರಿಗೆ ಎಷ್ಟು ಕೋಪ ಬರೆಸ್ತಾ ಇದ್ದೀವಿ. ನಮ್ಮ ಪಿತೃಗಳು ಎಷ್ಟು ಕೋಪ ಬರೆಸಿದ್ದಾರೆ ನೋಡಿ. ಆಹಾರ ಕೊಟ್ಟರು, ಮನ್ನಾ ಕೊಟ್ಟರು, ಕುಡಿಲಿಕ್ಕೆ ನೀರು ಕೊಟ್ಟರು, ಅವರಿಗೆ ಸುರಕ್ಷತೆ ಕೊಟ್ಟರು. ಅವರ ಪಾದರಕ್ಷೆಗಳು 40 ವರ್ಷಗಳು ನಡೆದರೂ ಅವರ ಬಟ್ಟೆಗಳು ಅರಿಲಿಲ್ಲ, ಪಾದರಕ್ಷೆಗಳು ಸವಿಲಿಲ್ಲ. ಅಷ್ಟು ಸುಂದರವಾಗಿ ನಡೆದರು. ಕಾಡುಗಳಲ್ಲಿ ನಡೆದರು, ಮರುಭೂಮಿಯಲ್ಲಿ ನಡೆದರೂ ಕೂಡ ಯಾವುದೇ ಹುಳ ಉಪ್ಪಟಗಳು ಅವರನ್ನು ಮುಟ್ಟಲಿಲ್ಲ. ರಾತ್ರಿಯಲ್ಲಿ ಮೇಘಸ್ತಂಭವಾಗಿ, ಹಗಲಲ್ಲಿ ಮೇಘಸ್ತಂಭವಾಗಿ ಅವರನ್ನು ನಡೆಸಿದ್ರು. ದೇವರು ಬೆಳಕಾಗಿ ನಡೆಸಿದ್ರು. ಬಿಸಿಲಾದಾಗ ಅವರಿಗೆ ತಂಪಾಗಿ ನಡೆಸಿದ್ರು. ಆದರೂ ಕೂಡ ಜನರು ಏನು ಮಾಡಲಿಲ್ಲ? ದೇವರನ್ನ ದೇವರ ಮಾತ್ರ ಬಿಡು. ಹಾಗಾದ್ರೆ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರು ಯಾರು? ಅಲ್ವಾ? ಪ್ರಶ್ನೆ ಅದೇ ತಾನೆ. ದೇವರ ಮಾತನ್ನ ನೋಡಿ, ವಾಕ್ಯ ಪ್ರಾರಂಭದಲ್ಲಿ ನಾವು ಏನು ನೋಡ್ದೋ, 1 ಸಾಮುವೇಲ 2ನೇ ಅಧ್ಯಾಯ 30ನೇ ವಾಕ್ಯ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ. ಅದೇ ಜ್ಞಾನೋಕ್ತಿ 8:17 ಹೇಳುತ್ತೆ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸ್ತೇನೆ. ಪ್ರೀತಿ ಅಂದ್ರೆ ಏನು? ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯೋದು.
ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು ಬ್ರದರ್. ಹಾಗಾದರೆ ದೇವರ ರಾಜ್ಯಕ್ಕೆ ಬಾಧ್ಯಸ್ಥೆ ಯಾರು? ಇದು ತುಂಬ ಮುಖ್ಯ. ತುಂಬ ಆಳವಾಗಿ ನಾವು ಹಿಡಿದು ಧ್ಯಾನ ಮಾಡೋಣ. ಒಂದೊಂದು ದಿನವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ಪ್ರತಿ ನೋಟ್ಸ್ ಬರ್ಕೊಳ್ಳಿ. ಪ್ರತಿ ನೋಟ್ಸ್ ನಿಮಗೇನು ನಾನು ಶೇರ್ ಮಾಡ್ತಾಯಿದ್ದೀನಿ ಅದೆಲ್ಲವನ್ನು ನೀವು ಬೇರೆಯವ್ರಿಗೂ ಶೇರ್ ಮಾಡಿ ಅವರು ತಿಳ್ಕೊಳ್ಳಿ. ಸುಮ್ಮನೆ ಕಾಟಾಚಾರಕ್ಕೆ ನಾವು ಚರ್ಚ್ಗೆ ಹೋಗಿ ಬಂದಿರೋ ನಾವು ಕ್ರೈಸ್ತರು ಚರ್ಚ್ಗೆ ಹೋಗಿ ಬಂದು ಕ್ರಿಸ್ಮಸ್ ಆಚರಣೆ ಮಾಡ್ದೋ, ಈಸ್ಟರ್ ಆಚರಣೆ ಮಾಡ್ದೋ, ನಾವು ದಾನ ಮಾಡ್ದೋ, ಧರ್ಮ ಇದೆಲ್ಲ ಏನೇ ಮಾಡಿದ್ರು ಏನಿಲ್ಲ ದೇವರ ರಾಜ್ಯಕ್ಕೆ ಬಂಧಿಸರಾಗಲ್ಲ. ಪ್ರೈಸ್ ದಿ ಲಾರ್ಡ್. ಮುಂದಿನ ತರಗತಿಗಳಲ್ಲಿ ನಾವು ಒಂದೊಂದು ವಿಷಯಗಳ ಬಗ್ಗೆ ನಾವು ಧ್ಯಾನಿಸ್ತಾ ಹೋಗೋಣ. ಪ್ರೈಸ್ ದಿ ಲಾರ್ಡ್. ಇವತ್ತು ಕ್ಲಾಸ್ ಅರ್ಥ ಆಯ್ತಾ ನಿಮಗೆ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಓಕೆ, ಅದನ್ನು ಕ್ಲಾಸ್ ಕ್ಲೋಸ್ ಮಾಡೋಣ. ಕ್ಲಾಸ್ ನಾವು ಮುಗಿಸೋಣ. ಪ್ರೈಸ್ ದಿ ಲಾರ್ಡ್.